ವಿಪಕ್ಷ ನಾಯಕ ಆರ್ ಅಶೋಕ್ ಕ್ಷೇತ್ರದಲ್ಲೂ ಕೂಡ ರಸ್ತೆಗಳು ಹದಗೆಟ್ಟು ಹೋಗಿದ್ದಾವೆ. ಇಟ್ಟಮುಡು ರಸ್ತೆಯಲ್ಲಿ ಸಂಚಾರ ಮಾಡೋರಿಗೆ ನಿತ್ಯವೂ ನರಕ ದರ್ಶನವಾಗ್ತಿದೆ. ವಿಬಿ ಬೇಕರ್ ಸರ್ಕಲ್ ಬಳಿ ರಸ್ತೆಗಳ ತುಂಬಾ ಗುಂಡಿಗಳು ನಿಂತ್ಕೊಂಡಿದ್ದಾವೆ. ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ವಾಹನ ಸವಾರರು ಪರದಾಟ ನಡೆಸುತ್ತಿದ್ದಾರೆ. ನಡು ರಸ್ತೆಯಲ್ಲೇ ಬಾಯಿ ತೆರೆದಿದ್ದಾವೆ ಗುಂಡಿಗಳು. ರಸ್ತೆ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆ ಸೇರಿದ್ದಾರೆ ವಾಹನ ಸವಾರರು. ಕಳೆದೊಂದು ವರ್ಷದಿಂದಲೂ ಕೂಡ ಗುಂಡಿ ಸಮಸ್ಯೆ ತಾಂಡವವಾಡ್ತಾ ಇದ್ದು ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ವಿಪಕ್ಷ ನಾಯಕ ಅಶೋಕ್ ಕ್ಷೇತ್ರದಲ್ಲಿ ಈ ರೀತಿಯ ಕಥೆ ಆದ್ರೆ ಮುಂದೆ ಏನು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನರಿಂದ ಹಿಡಿಶಾಪ ಹಾಕಲಾಗ್ತಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕ್ಷೇತ್ರದಲ್ಲಿ ರಸ್ತೆಗಳು ಗುಂಡಿಮಯವಾಗಿದೆ. ಕಳೆದ ವರ್ಷದಿಂದಲೂ ಕೂಡ ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ವಾಹನ ಸವಾರರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕ್ಷೇತ್ರವಾದಂಥ ಪದ್ಮನಾಭ ಕ್ಷೇತ್ರದ ಒಂದು ಇಟ್ಮಡು ಏನಿದೆ ಆ ಜಾಗದಲ್ಲಿ ನಾವಿದ್ದೀವಿ. ಇಲ್ಲಿಯ ಒಂದು ರಸ್ತೆಯ ಪರಿಸ್ಥಿತಿಯನ್ನು ನೋಡೋದಾದರೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಈ ಜಾಗ ಬರುವಂಥದ್ದು ವಿಬಿ ಬೇಕರಿ ಒಂದು ಜಂಕ್ಷನ್ ಏನಿದೆ, ಒಂದು ಇಟ್ಮಡು ರಸ್ತೆಯ ಮುಖ್ಯ ರಸ್ತೆಯನ್ನು ಸೇರುವಂತಹ ಒಂದು ಈ ರಸ್ತೆ ಆಗಿರುವಂಥದ್ದು. ಇದು ರೋಡ್ ಕೂಡ ಒಂದು ಇಕ್ಕಟ್ಟು ಪ್ರದೇಶವಾಗಿದ್ದು ದಿನನಿತ್ಯ ಕೂಡ ಇದು ಏನು ಸಂಚಾರ ದಟ್ಟಣೆಯಿಂದ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲಿಯ ಜನರಿಗೆ ಇರುವಂಥದ್ದು. ಇವಾಗ ನಾವು ವಿಜುವಲ್ನಲ್ಲಿ ನೋಡ್ತಾ ಇರುವಂಥದ್ದು ರಸ್ತೆ ಒಂದು ಗುಂಡಿ ಯಾವ ಮಟ್ಟಿಗಿದೆ ಅಂದರೆ ಭಾಗಶಃ ಒಂದು ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಇದರಿಂದ ಇಲ್ಲಿ ಬರುವಂಥ ವಾಹನಗಳು ಕೂಡ ಸ್ಲೋ ಆಗಿ ಅಲ್ಲಿ ಮತ್ತು ಸಂಚಾರ ದಟ್ಟಣೆ ಇನ್ನಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಅದಲ್ಲದೆ ಮತ್ತು ಇಲ್ಲಿ ಟ್ರಾಫಿಕ್ ಕಿರಿಕಿರಿಯೂ ಕೂಡ ಉಂಟಾಗ್ತಾ ಇರುವಂಥದ್ದು. ಈಗ ನನ್ನ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಇದರಿಂದ ಎಲ್ಲ ತೊಂದರೆ ಆಗ್ತಾ ಇದೆ ಸರ್. ಟ್ರಾಫಿಕ್ ಜಾಮ್ ಆಗುತ್ತೆ, ರೋಡ್ ಸರಿ ಇಲ್ಲ, ಮತ್ತು 4 ರೋಡಲ್ಲಿ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಪ್ರಾಬ್ಲಮ್ ಇದೆ ಸರ್. ಈ ರಸ್ತೆನೂ ಹಾಳಾಗಿ ಹೋಗಿರುವಂಥದ್ದು. ಹಾಳಾಗಿದೆ ಸರ್, ತುಂಬಾ ಹಾಳಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ. ಮಳೆ ಬಂದರೆ ಅಂತೂ ಇನ್ನೂ ರೆಡಿಯಾಗಿ ಇರುತ್ತೆ. ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ಅವ್ರನ್ನು ಕೇಳ್ತಾ ಹೋಗ್ತೀನಿ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಈಗ ರಸ್ತೆ? ಎಲ್ಲ ತುಂಬ ಕಷ್ಟ ಆಗುತ್ತೆ ಸರ್. ಮಕ್ಕಳು ಮರಿ ಓಡಾಡೋಕ್ಕೆ, ಬಸ್ಸು ಕಾರು ಓಡಾಡೋಕ್ಕೆ ಬರೋದು. ಇವತ್ತು ಬಂದವ್ರು ಬಸ್ನವರು ಡ್ರೈವರ್ಗಳು ನಾಳೆ ಬರೋದಿಲ್ಲ ಈ ರೋಡ್ನಲ್ಲಿ. ಹಳಬರೇ ಅಡ್ಜಸ್ಟ್ ಮಾಡ್ಕೊ ಬರೋದು. ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ಇದಾಗಲೇ ತುಂಬ ವರ್ಷದಿಂದ ಸಮಸ್ಯೆ ಆಯ್ತದೆ. ಮಾಡ್ತೀನಿ ಅಂತ ಅದು ಟಾಟಾ ಅಪಾರ್ಟ್ಮೆಂಟ್ನವ್ರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇವರು ಮನೆಯವ್ರು ಬಿಡಲ್ಲ ಅಂತಾರಂತೆ, ಅದಕ್ಕೆ ನಿಲ್ಲಿಸ್ಬಿಟ್ಟು. ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ನಾವೇನು ಹೇಳೋಕ್ಕಾಗುತ್ತೆ ಸರ್? ರಸ್ತೆ ಸರಿ ಮಾಡಿ ಏನು ಮಾಡೋಕ್ಕಾಗುತ್ತೆ ಹೇಳಿ. ಇದು ಏನು ಈಗ ಇಲ್ಲಿಯ ಜನರು ಹೇಳ್ತಾ ಇರೋ ಪ್ರಕಾರ ಅಧಿಕಾರಿಗಳಿಗಾಗಲಿ ಮತ್ತು ಜನಪ್ರತಿನಿಧಿಗಳಿಗಾಗಲಿ ಎಷ್ಟೇ ಹೇಳಿದರೂ ಕೂಡ ಯಾವುದೇ ರೀತಿಯ ಒಂದು ಕೆಲಸಗಳು ಆಗಿಲ್ಲ ಅನ್ನುವಂಥದ್ದು. ಅವರು ಕೂಡ ಅಸಹಾಯಕತೆಯನ್ನು ತೋರಿಸಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.